ಓಂ ನಮೋ ನಾರಾಯಣಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಮನೆಯಲ್ಲೂ ಕೂಡ ಬಾಂಧವ್ಯಗಳು ಚೆನ್ನಾಗಿರಬೇಕು, ಬಂಧಗಳು ಚೆನ್ನಾಗಿರಬೇಕು, ಒಳ್ಳೆಯ ಮನಸ್ಸು ಭಾವನೆಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ನಾವು ಮನೆಯಲ್ಲಿ ಕರೀತಕ್ಕಂಥದ್ದು, ಮಕ್ಕಳನ್ನು ಕರೀತಕ್ಕಂಥದ್ದು, ಹಾಗೆ ಹೆಂಡತಿಯನ್ನು ಕರೀತಕ್ಕಂಥದ್ದು, ಅಣ್ಣ ತಮ್ಮದ್ರ ಅವರನ್ನು ಕರೀತಕ್ಕಂಥದ್ದು, ತಂದೆ ತಾಯಿಗಳನ್ನು ನಾವು ಸಂಬೋಧನೆ ಮಾಡ್ತಕ್ಕಂಥದ್ದು, ಅವರನ್ನು ಯಾವ ರೀತಿಯ ಸಂಬೋಧಿಸ್ತೀವಿ ಅದು ಕೂಡ ಆ ಮನೆಯಲ್ಲಿ ಬಾಂಧವ್ಯಗಳನ್ನು ಗಟ್ಟಿ ಮಾಡುತ್ತೆ. ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅವರನ್ನು ಒಂದು ಏಕವಚನದಲ್ಲಿ ಕರೆದಾಗ ತಾತ್ಕಾಲಿಕವಾಗಿ ಅದು ಸಂತೋಷವನ್ನು ಕೊಟ್ಟರೂ ಸಹ ಕೆಲವೊಂದು ಕಷ್ಟ ಪರಿಸ್ಥಿತಿಗಳಲ್ಲಿ ಅದು ಕೂಡ ಮನೆಯ ಕಲಹಗಳು ಕೂಡ ಕಾರಣೀಭೂತ ಆಗಿರುತ್ತೆ. ಇದಕ್ಕೆ ಉದಾಹರಣೆಯನ್ನು ತಗೊಂಡಾಗ ನಾವು ಸಾಮಾನ್ಯವಾಗಿ ಹಿಂದಿನ ದಿನಮಾನಗಳಲ್ಲಿ ನೋಡೋಕೆ ಹೋದಾಗ ಗಂಡನನ್ನು ಹೆಂಡತಿ ಏನು ಪೂಜ್ಯ ಭಾವನೆಯಿಂದ ಕರೀತಾ ಇದ್ದಿದ್ದನ್ನಾಗ್ಬೋದು, ಹಾಗೆಯೇ ಆ ಗಂಡ ಊಟ ಮಾಡೋ ತನಕ ಹೆಂಡತಿ ಊಟ ಮಾಡದೇ ಇದ್ದಂಥದ್ದ ಪರಿಸ್ಥಿತಿಗಳಿರ್ಬೋದು. ಪ್ರತಿ ವಿಷಯದಲ್ಲೂ ಕೂಡ ಗಂಡನಿಗೆ ಅಥವಾ ಪತಿಗೆ ಕೊಡ್ತಾ ಇರ್ತಕ್ಕಂಥ ಗೌರವಗಳಿಂದ ಅದೇನಾಗಿತ್ತು, ಎಷ್ಟೋ ಸಾರಿ ಅವರ ಒಂದು 100ನೇ ವಿವಾಹ ವಾರ್ಷಿಕೋತ್ಸವಗಳು, 50ನೇ ವಿವಾಹ ವಾರ್ಷಿಕೋತ್ಸವಗಳು, ಯಾಕೆಂದರೆ ಆ ಕಾಲದಲ್ಲಿ 15-16 ವರ್ಷಕ್ಕೆ ಮದುವೆಗಳಾಗ್ತಾ ಇತ್ತು. ಹಾಗಾಗಿ 115 ವರ್ಷ ಇದ್ದಾಗ 100 ವರ್ಷ ಹಾಗೆ ಆಗ್ತಾಯಿತ್ತು. ಹಾಗಾಗಿ 50ನೇ ವರ್ಷದ ವಾರ್ಷಿಕೋತ್ಸವಗಳೆಲ್ಲ ನಡೆದುಕೊಂಡಿದ್ದನ್ನು ನಾವು ಗಮನಿಸಿದ್ದೀವಿ. ಬಹುಮುಖ್ಯವಾಗಿ ನಮ್ಮ ಸನಾತನ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಸಂಬೋಧನೆಗಳು ಬಹಳಷ್ಟು ವಿಶೇಷ ಫಲಗಳನ್ನು ಕೊಡುತ್ತೆ. ತಾತ್ಕಾಲಿಕವಾಗಿ ಏಕವಚನದ್ದು ಫಲ ಕೊಟ್ಟರೂ ಕೂಡ ಮುಂದೆ ಕಷ್ಟ ಆಗುತ್ತೆ, ಆದರೆ ಬಹುವಚನದ್ದು ಸರ್ವತಾ ನಮಗೆ ರಿಸಲ್ಟು, ಸಕ್ಸಸ್ಸು ಕೂಡ ಕೊಡುತ್ತೆ. ಇದಕ್ಕೆ ಉದಾಹರಣೆಯಾಗಿ ಗಂಡನನ್ನು ಹೆಂಡತಿ ಏಕವಚನದಲ್ಲಿ ಕರೆಯೋದು, ಹೆಸರಿಡ್ದು ಕರೆಯೋದು ಅಷ್ಟು ಶುಭಕರವಾಗಿ ಕೂಡ ಅಲ್ಲ ಅಂತೂ ಕೂಡ ಶಾಸ್ತ್ರಗಳು ಘೋಷಿಸ್ತಾ ಇದೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹೆಂಡತಿಗೆ ಏನಮ್ಮ ನೀವು ಗಂಡನ ಹೆಸರು ಹೇಳು ಅಂದಾಗ ಆಕೆ ಹೇಳ್ತಾ ಇರಲಿಲ್ಲ, ಬೇರೆ ಮಕ್ಕಳಿಗೆ ತೋರಿಸೋರು, ನಿಮ್ಮ ಅಪ್ಪ ಹೆಸರು ಹೇಳು ಅಥವಾ ನಿಮ್ಮ ಮಾವನ ಹೆಸರು ಹೇಳು, ನಿಮ್ಮ ತಂದೆ ಹೆಸರು ಹೇಳಪ್ಪ ಅಂಥೇಳಿ ಮಕ್ಕಳ ಕಡೆ ತೋರಿಸ್ತಾ ಇದ್ರು, ಹೇಳ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ನಮಗೇನಾಗಿದೆ, ಪ್ರತಿಯೊಂದನ್ನು ಕೂಡ ನಾವು ನಿರ್ಲಕ್ಷ್ಯ ಭಾವನೆಯಿಂದ ಬಂದಾಗ ನಮ್ಮ ಫಲಗಳು ಕೂಡ ಅದೇ ರೀತಿ ಇರುತ್ತೆ. ಇತ್ತೀಚೆಗೆ ನಾವೆಲ್ಲೋ ಒಂದು ಕಡೆ ಮಂಜುನಾಥ ಅಂತಿದ್ದಾಗ ಆ ಗಂಡ ಏ ಮಂಜು ಮಂಜು ಅಂತ, ವೆಂಕಟೇಶ ಏ ವೆಂಕಿ, ಅಥವಾ ಇನ್ನೇನು ಶ್ರೀನಿವಾಸ ಏ ಸೀನು, ಈ ರೀತಿ ನಾವು ಯಜಮಾನರ ಶ್ರೀನಿವಾಸ ಬಾಯಿಲಿ ಅಂತ ಕರೀತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಏನು ಕರಿಬೇಕು, ರೀ ಅಂತ ಕರೀತಾ ಇದ್ರು, ಏನು ರೀ ಅಂತ ಕರೀತಾ ಇದ್ರು, ಈ ರೀತಿ ಎಲ್ಲ ಕರೀತಾ ಇದ್ದು, ಏನು ರೀ ಆಗ್ಬೋದು, ರೀ ಆಗ್ಬೋದು. ಕೆಲವರಂತೂ ಸ್ವಾಮಿ ಅಂತ ಕರೀತಾ ಇದ್ರು, ಯಜಮಾನ್ರೇ ಅಂತ ಕರೀತಾರೆ. ಈಗಲೂ ಕೂಡ ಹಳಬರು ನೋಡಿ ಗಂಡನನ್ನು ಏನು ಕರೀತಾರೆ ಗೊತ್ತಾ, ಯಜಮಾನ್ರೇ ಯಾರೋ ಬಂದಿದ್ದಾರೆ ನೋಡಿ, ರೀ ಏನೋ ಬಂದಿದ್ದಾರೆ ನೋಡಿ, ಸ್ವಾಮಿ ನೋಡಿ ಯಾರೋ ಬಂದಿದ್ದಾರೆ. ಆದರೆ ನಾವು ಇತ್ತೀಚೆಗೆ ಏನು ಮಾಡ್ತೀವಿ, ಕೆಲವು ಕಡೆ, ಎಲ್ಲರೂ ಅಲ್ಲ, ಇದು ತಪ್ಪು ಅಂತ ಹೇಳಲ್ಲ, ಅವರವರ ಭಾವಕ್ಕೆ. ಆದರೆ ನಮ್ಮಲ್ಲಿ ಇರೋ ಶಾಸ್ತ್ರಗಳು, ನಮ್ಮ ಹಿಂದೂ ಸಂಪ್ರದಾಯ ಏನು ಹೇಳುತ್ತೆ, ನಾವು ಈ ರೀತಿ ಕರಿಬೇಕು, ಯಜಮಾನ್ರೇ ಸ್ವಾಮಿ ಬನ್ನಿ ಅಂತ ಕರಿಬೇಕು. ಆದರೆ ಇತ್ತೀಚೆಗೆ ಏನಾಗಿದೆ, ವೆಂಕಟೇಶ ನೋಡಿ ಯಾರೋ ಬಂದಿದ್ದಾರೆ, ಮಂಜು ಯಾರೋ ನೋಡು, ವಿನಾಯಕ ನೋಡಿ ಯಾರೋ, ಅಂದರೆ ಗಂಡನನ್ನು ಆ ರೀತಿ ಕರೀತಾರೆ. ಇದು ಎಲ್ಲೋ ಒಂದು ಕಡೆ ಅಷ್ಟು ಶುಭ ಕೂಡ ಅಲ್ಲ ಅಂತ ಹೇಳ್ತಾ, ತನಗಿಂತ ದೊಡ್ಡವರಾಗಿರ್ತಾರೆ ಗಂಡ ಆದವನು, ಕೆಲವರು ಇತ್ತೀಚೆಗೆ ಕೆಲವು ಸೇಮ್ ವಯಸ್ಸು ಆಗಿರುತ್ತೆ. ಆದರೆ ನಮಗೆ ಇದರಿಂದ ಸಾಕಷ್ಟು ಮನೆಯಲ್ಲಿ ಸದ್ಯಕ್ಕೆ ಫಲ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ತಥಾಸ್ತು ದೇವತೆಗಳಿರ್ತಕ್ಕಂಥ ಆ ಕುಟುಂಬಗಳಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ಬೋದು, ಇವು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ನಾವು ಬಹುವಚನದಲ್ಲಿ ಕರೆದಾಗ ಆ ಎದುರುಗಡೆಯ ವ್ಯಕ್ತಿಯ ಭಾವನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ವಂಶದಲ್ಲಿ ಮತ್ತು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡಬಹುದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರದಲ್ಲಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸನಾತನೋ ನಿತ್ಯ ನೂತನ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.